ನಮಸ್ಕಾರ ವೀಕ್ಷಕರೇ, ದ ನಾಲೆಡ್ಜ್ ಅವೇರ್ನೆಸ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಬ್ಬ ಸ್ವಘೋಷಿತ ವಿಜ್ಞಾನಿಯ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಇತ್ತೀಚೆಗೆ 1-2 ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಸಂಚಲನವನ್ನೇ ಹುಟ್ಟುಹಾಕಿದ ಈ ವಿಜ್ಞಾನಿ ಹಿಂದಿನ 1-2 ದಿನಗಳಿಂದ ಭಾರೀ ಚರ್ಚೆಯಲ್ಲಿದ್ದಾರೆ ಸ್ನೇಹಿತರೆ. ಅದು ಅವರು ಇನ್ಯಾವುದೋ ಹೊಸ ಸಂಶೋಧನೆ ಮಾಡಿರೋದಕ್ಕಾಗಿ ಅಲ್ಲ, ಬದಲಾಗಿ ಅವರು ಇಷ್ಟು ದಿನ ತಾನು ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದ ಸಾಧನೆಗಳೆಲ್ಲ ಸುಳ್ಳು ಅನ್ನೋ ವಿಷಯವಾಗಿ. ಹಾಗಾದರೆ ಇಂತಹ ಆರೋಪ ಬಂದಿರೋದಾದರೂ ಯಾರ ಮೇಲೆ ಅಂದ್ರೆ ಅವರೇ ಸ್ನೇಹಿತರೆ. ನಾವೆಲ್ಲ ಸೇರಿ ಡ್ರೋನ್ ಪ್ರತಾಪ್ ಅಂತ ಬಿರುದು ಕೊಟ್ಟಿದ್ವಲ್ಲ, ಅದೇ ಡ್ರೋನ್ ವಿಜ್ಞಾನಿ ಅಂತ ಹೇಳ್ಕೊಂಡಿರೋ 22 ವರ್ಷದ ಪ್ರತಾಪ್ NM ಮೇಲೆ. ಅರೆ ಇದೇನಿದು, ಅಪ್ರತಿಮ ಸಾಧನೆ ಮಾಡಿದ ಹುಡುಗನ ಮೇಲೆ ಹೀಗೆಲ್ಲ ಆರೋಪ ಮಾಡ್ತಿದ್ದೀರಾ ಅಂದ್ರೆ ಈ ಆರೋಪ ನಾವು ಮಾಡ್ತಿರೋದಲ್ಲ ಸ್ನೇಹಿತರೆ. ಬದಲಾಗಿ ಕೆಲ ಮಾಧ್ಯಮಗಳು ನಡೆಸಿದ ಫ್ಯಾಕ್ಟ್ ಚೆಕ್ನಲ್ಲಿ ಈ ವಿಷಯ ತಿಳಿದು ಬಂದಿದೆ. ಹಾಗಾದರೆ ಈವರೆಗೂ ನಡೆದಿರೋ ಫ್ಯಾಕ್ಟ್ ಚೆಕ್ನಲ್ಲಿ ಏನು ತಿಳಿದು ಬಂದಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ಹೇಳೋದಾದರೆ ಪ್ರತಾಪ್ NM ನೀಡಿದ ಮಾಹಿತಿಯ ಪ್ರಕಾರ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಜರ್ಮನಿಯ ಹ್ಯಾನೋವರ್ನಲ್ಲಿ ನಡೆದ ಇಂಟರ್ನ್ಯಾಷನಲ್ ಡ್ರೋನ್ ಎಕ್ಸ್ಪೋ 2018ರಲ್ಲಿ ದ ಆಲ್ಬರ್ಟ್ ಐನ್ಸ್ಟೀನ್ ಇನ್ವೆನ್ಷನ್ ಗೋಲ್ಡ್ ಮೆಡಲ್, ಸೆಬಿಟ್ ಡ್ರೋನ್ ಎಕ್ಸ್ಪೋ 2018ರಲ್ಲಿ ಮೊದಲ ಸ್ಥಾನ, ಟೋಕ್ಯೋದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೊಬೊಟಿಕ್ ಎಕ್ಸಿಬಿಷನ್ನಲ್ಲಿ ಗೋಲ್ಡ್ ಮೆಡಲ್, ಈ ಎಲ್ಲವೂ ಪ್ರತಾಪ್ಗೆ ಸಿಕ್ಕಿದ್ದವು ಅಂತ ಪ್ರಕಟ ಮಾಡಿತ್ತು. ಆದರೆ ಫ್ಯಾಕ್ಟ್ ಚೆಕ್ನಲ್ಲಿ ತಿಳಿದು ಬಂದಿರೋ ಪ್ರಕಾರ ಆನ್ಲೈನ್ನಲ್ಲಿ ಈ ಇವೆಂಟ್ಗಳ ಮಾಹಿತಿ ಸಿಗೋಲ್ಲ. ಮತ್ತು ಸೆಬಿಟ್ ಅನ್ನೋದು ಜರ್ಮನಿಯ ಹ್ಯಾನೋವರ್ನಲ್ಲಿ ನಡೆಯುವ ಕಂಪ್ಯೂಟರ್ಗಳ ಎಕ್ಸ್ಪೋ ಅಷ್ಟೇ, ಬದಲಾಗಿ ಅಲ್ಲಿ ಯಾವುದೇ ಡ್ರೋನ್ ಎಕ್ಸಿಬಿಷನ್ ನಡೆದಿಲ್ಲ. ಮತ್ತು ಹ್ಯಾನೋವರ್ನಲ್ಲಿ ಪ್ರತ್ಯೇಕವಾಗಿ ಯಾವುದೇ ಅಂತಾರಾಷ್ಟ್ರೀಯ ಡ್ರೋನ್ ಎಕ್ಸ್ಪೋ ನಡೆದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಪ್ರತಾಪ್ NM ಭಾಗವಹಿಸಿದ್ದು ಯಾವ ಡ್ರೋನ್ ಎಕ್ಸ್ಪೋ ಅನ್ನೋದು ಅವರೇ ಖುದ್ದು ಹೇಳಬೇಕಿದೆ ಸ್ನೇಹಿತರೆ. ಇಲ್ಲ ಅಂದರೆ ಅವರು ಸುಳ್ಳು ಹೇಳಿದ್ದಾರೆ ಅಂತ ಎಲ್ಲರ ಮುಂದೆ ಒಪ್ಕೋಬೇಕು ಅಷ್ಟೇ. ಆದ್ಮೇಲೆ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಪ್ರತಾಪ್ ಅವರು ತಾವು ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ರೋಬೋಟ್ ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ರು. ಆದರೆ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂದರೆ ಜಪಾನ್ನಲ್ಲಿ ನಡೆದ ಆ ರೋಬೋಟ್ ಎಕ್ಸಿಬಿಷನ್ ಒಂದು ಟ್ರೇಡ್ ಫೇರ್, ಅಂದರೆ ಉದ್ಯಮಕ್ಕೆ ಸಂಬಂಧಪಟ್ಟ ಸಮಾವೇಶ ಸ್ನೇಹಿತರೆ. ಇದರಲ್ಲಿ ಪ್ರತಾಪ್ ಅವರು ತಮ್ಮ ಡ್ರೋನ್ ಜೊತೆ ಪಾಲ್ಗೊಂಡ ಯಾವುದೇ ಉಲ್ಲೇಖ ಈವರೆಗೂ ಸಿಗದೇ ಇರೋದು ಪ್ರತಾಪ್ ಅವರ ಮೇಲಿನ ಆರೋಪಕ್ಕೆ ಬಲ ಬಂದಂತಾಗಿದೆ ಸ್ನೇಹಿತರೆ. ಮಿತ್ರರೇ, ಈಗ ನಿಮಗೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಪ್ರತಾಪ್ ಡ್ರೋನ್ ಜೊತೆ ಇರುವ ಈ ಫೋಟೋ ನಿಜನೋ ಸುಳ್ಳು ಅಂತ. ಸ್ನೇಹಿತರೆ, ಈ ಫೋಟೋ ಏನೋ ನಿಜನೇ, ಆದರೆ ಪ್ರತಾಪ್ ಬಳಿ ಇರುವ ಆ ಡ್ರೋನ್ ಜಪಾನ್ನ ACSL ಕಂಪನಿಗೆ ಸೇರಿದ್ದು ಮತ್ತು ಆ ಡ್ರೋನ್ನ ಪೇಟೆಂಟ್ ಕೂಡ ACSL ಕಂಪನಿಯ ಬಳಿಯೇ ಇದೆ ಅಂತ ಆ ಕಂಪನಿಯವರು ಹೇಳಿರೋದು ಪ್ರತಾಪ್ NM ಅವರ ಮೇಲಿನ ಸಂಶಯ ಹೆಚ್ಚಾಗುವಂತೆ ಮಾಡಿದೆ ಸ್ನೇಹಿತರೆ. ಆದ್ಮೇಲೆ ಇವೆಲ್ಲ ನಮಗೆ ನಿಜವೋ ಸುಳ್ಳು ಅನ್ನೋದು ಸರಿಯಾದ ತನಿಖೆಗಳ ಮೂಲಕವೇ ತಿಳಿಬೇಕಾಗಿರೋ ವಿಷಯಗಳು. ಆದರೆ ಸ್ನೇಹಿತರೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಆತ ಯಾರೇ ಆಗಿದ್ದರೂ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ, ಅದು ಕೂಡ ಮೊದಲ ಸ್ಥಾನ ಪಡೆದವನ ಫೋಟೋನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕ್ಲಿಕ್ಕಿಸದೇ ಇರ್ತಾವ? ಆತನ ಇಂಟರ್ವ್ಯೂ ತೆಗೆದುಕೊಳ್ಳದೆ ಸುಮ್ಮನೆ ಬಿಡ್ತಾರಾ? ಸ್ನೇಹಿತರೆ, ಈ ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಲೇಬೇಕು. ಯಾಕಂದರೆ ಅಂತರ್ಜಾಲಗಳಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಮೀಡಿಯಾಗಳು ತೆಗೆದ ಪ್ರತಾಪ್ ಅವರ ಫೋಟೋಗಳು ಸಿಗಲ್ಲ, ಹಾಗೂ ಯಾವುದೇ ಅಂತಾರಾಷ್ಟ್ರೀಯ ಇಂಟರ್ವ್ಯೂಗಳಲ್ಲಿ ಪ್ರತಾಪ್ ಅವರು ಭಾಗವಹಿಸಿದ ವಿಡಿಯೋಗಳು ಸಿಗಲ್ಲ. ಹಾಗಾಗಿ ಈ ಬಗ್ಗೆ ಯೋಚಿಸೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಸ್ನೇಹಿತರೆ. ನಾವಿಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಲೇಬೇಕು. ಅದೇನೆಂದರೆ ಪ್ರತಾಪ್ ಅವರು ಹೇಳೋ ಪ್ರಕಾರ ತಾನು ಮಿಕ್ಸರ್ ಗ್ರೈಂಡರ್ನ ಮೋಟಾರ್ ಮತ್ತು ಟಿವಿಯಲ್ಲಿರುವ ಕೆಲ ಉಪಕರಣಗಳನ್ನು ತೆಗೆದುಕೊಂಡು ಡ್ರೋನ್ಗಳನ್ನು ತಯಾರಿಸಿರೋದಾಗಿ ಹೇಳ್ಕೊತಾರೆ. ಆದರೆ ಸ್ನೇಹಿತರೆ, ಮಿಕ್ಸರ್ ಗ್ರೈಂಡರ್ನಲ್ಲಿ ಇರೋದು AC ಮೋಟಾರ್ ಮತ್ತು ಡ್ರೋನ್ ಚಲಿಸೋದು ಕೇವಲ DC ಸೋರ್ಸ್ ಇದ್ದರೆ ಮಾತ್ರ. ಹೀಗಿದ್ದರೂ ಪ್ರತಾಪ್ ಅವರು AC ಮೋಟಾರನ್ನೇ ಡ್ರೋನ್ನಲ್ಲಿ ಬಳಸಿದ್ರೂ ಕೂಡ ಆ ಡ್ರೋನ್ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲೊಂದು AC to DC ಇನ್ವರ್ಟರ್ ಇರಲೇಬೇಕು ಸ್ನೇಹಿತರೆ. ಮತ್ತು ಹೀಗೆ ಮಾಡೋದ್ರಿಂದ ಕೆಲಸ ಇನ್ನಷ್ಟು ಜಟಿಲವಾಗುತ್ತೆ ಹೊರತು ಸುಲಭವಂತೂ ಆಗಲ್ಲ. ವಿಜ್ಞಾನಿಗಳ ಕೆಲಸ ಏನಿದ್ರೂ ತನ್ನ ಆವಿಷ್ಕಾರಗಳನ್ನು ಸಿಂಪಲ್ ಮಾಡೋದೇ ಹೊರತು ಅದನ್ನು ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡೋದಲ್ಲ ಸ್ನೇಹಿತರೆ. ಈ ಒಂದು ಕಾರಣ ಕೂಡ ಪ್ರತಾಪ್ ಅವರ ಮೇಲೆ ಸಂಶಯ ಪಡುವಂತೆ ಮಾಡುತ್ತೆ ಸ್ನೇಹಿತರೆ. ಅದು ಪ್ರತಾಪ್ ಅವರೇ ಹೇಳಿದ ಒಂದು ಘಟನೆ. ಅದೇನೆಂದ್ರೆ, ಒಂದು ಬಾರಿ ಆಫ್ರಿಕಾದ ಸುಡಾನ್ನಲ್ಲಿ ಒಬ್ಬ 8 ವರ್ಷದ ಬಾಲಕಿಗೆ ಬ್ಲ್ಯಾಕ್ ಮಂಬಾ ಅನ್ನೋ ಒಂದು ಹಾವು ಕಚ್ಚಿಬಿಡುತ್ತೆ. ಪ್ರತಾಪ್ ಅವರೇ ಹೇಳುವ ಪ್ರಕಾರ ಆ ಹಾವು ಕಚ್ಚಿದ 15 ನಿಮಿಷಗಳ ಬಳಿಕ ಯಾವ ಮಾನವನೂ ಬದುಕಲ್ಲ.
ಹಾಗಾಗಿ ತಾನಿದ್ದ ಜಾಗದಿಂದ ಆ ಹಾವು ಕಚ್ಚಿಸಿಕೊಂಡ ಬಾಲಕಿಗೆ ಆ್ಯಂಟಿ ವೆನಮನ್ನು ಕಳುಹಿಸಿಕೊಡೋದಕ್ಕೆ ತಾನು ತನ್ನ ಈಗಲ್ ಡ್ರೋನನ್ನು ಬಳಸಿದ್ದೆ ಮತ್ತು ಅದು ಕೇವಲ 8.5 ನಿಮಿಷದಲ್ಲಿ ಔಷಧಿಯನ್ನು ಕಳಿಸಿಕೊಟ್ಟಿತ್ತು ಅಂತ ಹೇಳಿದರು. ಸ್ನೇಹಿತರೆ, ಆ ಸಮಯದಲ್ಲಿ ಪ್ರತಾಪ್ ಅವರು ಇದ್ದ ಜಾಗಕ್ಕೂ ಮತ್ತು ಆ ಬಾಲಕಿ ಇದ್ದ ಜಾಗಕ್ಕೂ ಸುಮಾರು 400ರಿಂದ 500 ಕಿಲೋಮೀಟರ್ಗಳಷ್ಟು ಅಂತರವಿತ್ತು ಅಂತ ಹೇಳಲಾಗುತ್ತೆ. ಮತ್ತು ಈ ಅಂತರವನ್ನು ಕ್ರಮಿಸೋದಕ್ಕೆ ಪ್ರತಾಪ್ ಅವರ ಡ್ರೋನ್ ಅವರ ಪ್ರಕಾರ ತೆಗೆದುಕೊಂಡಿದ್ದು ಕೇವಲ 8.5 ನಿಮಿಷ ಮಾತ್ರ. ಹಾಗಾದರೆ ಸ್ನೇಹಿತರೆ, ಆ ಡ್ರೋನ್ನ ವೇಗ ಎಷ್ಟಾಗುತ್ತೆ ಗೊತ್ತಾ? ಬರೋಬ್ಬರಿ 3000 ಕಿಲೋಮೀಟರ್ಗಳಷ್ಟು. ಮತ್ತು ಆ ಡ್ರೋನ್ನ ಮ್ಯಾಕ್ ನಂಬರ್ 3ಕ್ಕಿಂತ ಜಾಸ್ತಿ ಇರೋದು ಗಮನಾರ್ಹ. ಸ್ನೇಹಿತರೆ, ಈ ವೇಗವನ್ನು ಜಗತ್ತಿನಲ್ಲಿ ಕೇವಲ ಫೈಟರ್ ಜೆಟ್ಗಳಷ್ಟೇ ಪಡೆಯೋದಕ್ಕೆ ಸಾಧ್ಯವಾಗಿರೋದು ಮತ್ತು ಇಲ್ಲಿಯವರೆಗೆ ಅಂತಹ ಯಾವ ಡ್ರೋನ್ಗಳ ಆವಿಷ್ಕಾರವೂ ಆಗಿಲ್ಲ ಅನ್ನೋದು ಫ್ಯಾಕ್ಟ್ ಚೆಕ್ನಿಂದ ತಿಳಿದು ಬಂದಿದೆ. ಇದು ಪ್ರತಾಪ್ ಅವರು ಹೇಳಿದ್ದು ನಿಜಾನಾ ಅನ್ನೋ ಡೌಟ್ ಶುರು ಆಗೋಕ್ಕೆ ಕಾರಣವಾಗಿದೆ ಸ್ನೇಹಿತರೆ, ಅಕಸ್ಮಾತ್ ಪ್ರತಾಪ್ ಅವರು ಸುಳ್ಳು ಹೇಳಿರೋದು ನಿಜವೇ ಆಗಿದ್ದರೆ ಅದಕ್ಕಿಂತ ಅಕ್ಷಮ್ಯ ಅಪರಾಧ ಮತ್ತೊಂದಿಲ್ಲ ಸ್ನೇಹಿತರೆ. ಯಾಕಂದರೆ ಇದೊಂದು ನಂಬಿಕೆ ದ್ರೋಹವಾಗಿಬಿಡುತ್ತೆ. ಅದೆಷ್ಟೋ ಯುವಜನತೆ ಪ್ರತಾಪ್ ಅವರನ್ನು ಒಬ್ಬ ರೋಲ್ ಮಾಡೆಲ್ ರೀತಿ ನೋಡಿರ್ತಾರೆ ಮತ್ತು ಅದೆಷ್ಟೋ ಜನ ಅವರ ಮಾತುಗಳನ್ನು ನಂಬಿ ನಮ್ಮ ಭಾರತದ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ನಂಬಿರ್ತಾರೆ ಕೂಡ. ಆ ಎಲ್ಲ ಜನರ ನಂಬಿಕೆಗಳು ನುಚ್ಚುನೂರಾಗಿ ಹೋಗ್ತವೆ ಸ್ನೇಹಿತರೆ. ಅಲ್ಲದೆ ಈ ಒಂದು ಪ್ರಕರಣದಿಂದ ಅದೆಷ್ಟೋ ನಿಜ ಪ್ರತಿಭೆಗಳು ಮುಂದೆ ಬೆಳಕಿಗೆ ಬರೋದು ಇನ್ನಷ್ಟು ಕಷ್ಟ ಆಗ್ತಾ ಹೋಗ್ಬೋದು ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಯಾರು ನಿಜ ಯಾರು ಸುಳ್ಳು ಅಂತ ಹೇಳೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್.